ಆಮೆಗತಿಯಲ್ಲಿ ನಡೆಯುತ್ತಿರುವ ಹೆದ್ದಾರಿ ಕಾಮಗಾರಿ, ರಸ್ತೆಯಲ್ಲಿ ಧೂಳಿನ ಹಾಹಾಕಾರ, ಸಾರ್ವಜನಿಕರಿಗೆ ಎದುರಾಗುತ್ತಿರುವ ಉಸಿರಾಟದ ಸಮಸ್ಯೆ. ಹೊರ ರಾಜ್ಯಗಳಿಂದ ರಾಜ್ಯಕ್ಕೆ ಸೀರೆಗಳ ಆಮದು, ನೇಕಾರರ ಉದ್ಯೋಗಕ್ಕೆ ಕುತ್ತು, ನೇಕಾರರ ಸಂಘ ಕರೆ ನೀಡಿದ್ದ ಬಂದ್ ಯಶಸ್ವಿ. ಕೆರೆ ಕಟ್ಟೆ ರಾಜಕಾಲುವೆ ರಸ್ತೆ ಒತ್ತುವರಿ ಆರೋಪ, ದೂರು ನೀಡಿದರೂ ಕ್ಯಾರೆ ಅನ್ನದ ಅಧಿಕಾರಿಗಳು, ಆಕ್ರೋಶ ಹೊರಹಾಕಿದ ಗ್ರಾಮಸ್ಥರು. ದೇಶದಲ್ಲಿ ಹೆಚ್ಚಾಗುತ್ತಿರುವ ಬಡತನ, ಮಕ್ಕಳ ವಿದ್ಯಾಭ್ಯಾಸಕ್ಕೂ ಪರದಾಡುತ್ತಿರುವ ಪೋಷಕರು, ನೆರವಿಗೆ ನಿಂತ ಟ್ರಸ್ಟ್ಗಳನ್ನು ಶ್ಲಾಘಿಸಿದ ಧರ್ಮಾಧಿಕಾರಿ ಎಂ ಜಯರಾಮ್. ನಮಸ್ಕಾರ, ಎಂಎಂಟಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಧೂಳ್ ಎಲ್ಲೆಲ್ಲೂ ಧೂಳೆ. ಅದೊಂದು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದ ಆ ಭಾಗದ ಜನರು ಓಡಾಟ ಮಾಡಲು ನರಕಯಾತನೆ ಅನುಭವಿಸುವಂತಾಗಿದೆ. ಉಸಿರಾಟದ ಸಮಸ್ಯೆ ಉಂಟಾಗಿ ಸಾರ್ವಜನಿಕರು ಕಿರಿಕಿರಿ ಅನುಭವಿಸುವಂತಾಗಿ ರಾಷ್ಟ್ರೀಯ ಹೆದ್ದಾರಿ 69ರ ಕಾಮಗಾರಿ ಜನರಿಗೆ ಶಾಪವಾಗಿ ಪರಿಣಮಿಸಿದೆ. ಹೌದು, ಇದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಿಂದ ತಮಿಳುನಾಡಿನ ಅಣ್ಣಾಮಲೈವರೆಗೂ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 69ರ ಕಾಮಗಾರಿ. ಇದು ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆಯುತ್ತಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಿಂದ ಚಿಂತಾಮಣಿವರೆಗೂ 330 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಡೀತಾ ಇರೋ ಕಾಮಗಾರಿಯ ಕೆಲಸ ಇದಾಗಿದೆ. ಇನ್ನು ಈ ಕೆಲಸ ಆಮೆಗತಿಯಲ್ಲಿ ನಡೀತಾ ಇದೆ. ಇದು ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆಯಿಂದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯವರೆಗೂ ಹಗಲಲ್ಲೇ ಮೋಡಗಳು ಕೆಳಗೆ ಬಾಗಿದಂತೆ ಕಾಣ್ತಾ ಇರುವಂತಹ ಧೂಳಿನ ದೃಶ್ಯಗಳು. ರಾಷ್ಟ್ರೀಯ ಹೆದ್ದಾರಿ 69ರ ಕಾಮಗಾರಿ ನಡೀತಾ ಇದ್ದು, ಅದಕ್ಕೆ ಬೇಕಾದಂತಹ ಮೂಲಭೂತ ಮುಂಜಾಗ್ರತೆ ಇಲ್ಲವೇ ಇಲ್ಲ. ರಸ್ತೆಗೆ ನೀರು ಹಾಕದೆ ಕಾಮಗಾರಿ ನಡೆಸ್ತಾ ಇರೋದ್ರಿಂದ ವಾಹನ ಸವಾರರಿಗೆ ಧೂಳಿನ ಮಬ್ಬು ಏಳ್ತಾ ಇದೆ. ನಿಮಿಷಕ್ಕೊಂದು ವಾಹನ ಹಾದು ಹೋಗ್ತಾ ಇದ್ದಂತೆ ಧೂಳಿನ ಮೋಡವೇ ನಗರವನ್ನ ಆವರಿಸಿಕೊಂಡಿದೆ. ಇನ್ನು ಈ ಧೂಳಿನಿಂದಾಗಿ ಜನರಿಗೆ ಉಸಿರಾಟದ ಸಮಸ್ಯೆ, ಕಣ್ಣುರಿ, ಕೆಮ್ಮು, ಅಲರ್ಜಿಗಳಂತಹ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇವೆ. ವಿದ್ಯಾರ್ಥಿಗಳು, ವೃದ್ಧರು, ಮಹಿಳೆಯರು ಈ ರಸ್ತೆಯಲ್ಲಿ ಇದರಿಂದ ತೀವ್ರ ತೊಂದರೆ ಅನುಭವಿಸ್ತಾ ಇದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಪುಷ್ಪ ಗಣಪತಿ ಆಟೋ ನಿಲ್ದಾಣ ಎಪಿಎಂಸಿ ಮಾರ್ಕೆಟಿಂದ ಸಮಸ್ಯೆ ಏನಪ್ಪ ಅಂತಂದರೆ ಧೂಳು ಜಾಸ್ತಿ. ಇವರು 1 ವರ್ಷಕ್ಕೆ ಕೊಡ್ತೀವಿ ಅಂತ 2 ವರ್ಷಕ್ಕೆ ಆದರೂ ಕೊಡಲೇ ಇಲ್ಲ. ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇದ್ದಿಲ್ಲ. ಅಧಿಕಾರಿಗಳು ಕಾರಲ್ಲಿ ಓಡ್ತಾರೆ. ನೀವು ಬಂದು ಒಂದು ಅರ್ಧ ಗಂಟೆ 1 ಅವರ್ ನೋಡಿ ರೋಡಲ್ಲಿ, ನಿಮಗೆ ಗೊತ್ತಾಗುತ್ತೆ. ನೀವೆಲ್ಲ ಎ ಸಿ ಕಾರಲ್ಲಿ ಕೂತ್ಕೊಂಡು ಓಡಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ. ತುಂಬ ಗಾಡಿಗಳು ಓಡಾಡ್ತವೆ. ಗಾಡಿಗಳು ಓಡೋದ್ರಲ್ಲಿ ಈ ಕಡೆ ಶಾಲಾ ಕಾಲೇಜುಗಳು ತುಂಬ ಹೆಚ್ಚಿವೆ. ವಿದ್ಯಾರ್ಥಿಗಳು ಓಡೋಕ್ಕಾಗಲ್ಲ. ಆಸ್ಪತ್ರೆ ಇದೆ, ಆಂಬುಲೆನ್ಸ್ ಹೋಗೋಕ್ಕಾಗಲ್ಲ. ಸಾರ್ವಜನಿಕರು ಓಡೋಕ್ಕಾಗಲ್ಲ. ಸಾರ್ವಜನಿಕರು ನಾವು ಓಡಬೇಕಂದ್ರೆ ಮೊದಲು ರಸ್ತೆ ಬೇಗ ರೆಡಿ ಮಾಡಬೇಕಾಗಿತ್ತು. ಇವ್ರು ಮಾಡಿಲ್ಲ. ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಸರ್ ಬೇಜಾನಿರುತ್ತೆ. ನಾವು ದಿನ ತೊಳ್ಕೊಂಬಂದ್ರೂ ಸಂಜೆ ಆಗೋಷ್ಟೊತ್ತಿಗೆ ಬೇಜಾನ್ ತುಳು ಕೂತಿರುತ್ತೆ. ಸರ್ ಆಟೋ ಟಾಪ್ ಮೇಲೆ ನಮ್ಮ ತಲೆ ಮೇಲೆ ಜಾಸ್ತಿ ಇರುತ್ತೆ. ಸಂಜೆ ಅಷ್ಟೊತ್ತಿಗೆ ಆಟೋ ನಮಗೂ ತಲೆ ಮೇಲೆ ಕೂತಿರುತ್ತೆ. ಗಾಡಿಯಲ್ಲೆಲ್ಲ ಧೂಳು ಇರುತ್ತಿರುತ್ತೆ. ಆದರೆ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಸಮಸ್ಯೆನ ಬಗೆಹರಿಸ್ತಾ ಇಲ್ಲ. ಇನ್ನು 2 ವರ್ಷಗಳಿಂದ ಆಮೆಗತಿಯಲ್ಲಿ ಸಾಗುತ್ತಿರುವ ಈ ಕಾಮಗಾರಿಯಿಂದ ಜನರ ಸಹನೆ ಮೀರಿದೆ. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಹಿಡಿ ಶಾಪ ಆಗ್ತಾ ಇದ್ದಾರೆ. ಎಂಜಿ ರಸ್ತೆಯ ಕಾಮಗಾರಿ ಕೆಲಸ ಮಾಡ್ತಾ ಇರೋ ಕಾರಣ ರಸ್ತೆಯ ಅಕ್ಕಪಕ್ಕ ಇರುವ ಅಂಗಡಿಗಳಲ್ಲಿ ಬೆಳಗ್ಗೆಯಿಂದ ಸಂಜೆ ಆಗುವಷ್ಟರಲ್ಲಿ 1 ಇಂಚು ಧೂಳಿ ಕೂತಿರುತ್ತಂತೆ. ವಾಹನಗಳು ಬಂದ್ರೆ ಸಾಕು, ರಸ್ತೆಯೆಲ್ಲ ಧೂಳ್ಮಯ ಆಗ್ತಾ ಇದೆ. ಪ್ರತಿದಿನ 4 ಬಾರಿ ನೀರು ಹಾಕಬೇಕು. ಆದರೆ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳು ಮಾತ್ರ ಕಾಟಾಚಾರಕ್ಕೆ ಒಮ್ಮೊಮ್ಮೆ ನೀರು ಹಾಕಿ ಸುಮ್ಮನಾಗ್ತಾ ಇದ್ದು, ಇದರಿಂದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶದ ಕಟ್ಟೆ ಹೊಡಿತಾ ಇದೆ. ತಕ್ಷಣ ರಸ್ತೆಗಳಿಗೆ ನೀರು ಸಿಂಪಡಣೆ ಮಾಡಬೇಕು, ಸರಿಯಾದ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸುಹೇಲ್ ಅಂತ, ಇಲ್ಲೇ ಚಿಕ್ಕಬಳ್ಳಾಪುರ ದರ್ಗಾ ಮೊಹಲ್ಲಾ ವಾಸಿ. ನಾನು ನಮ್ಮ ಮನೆ ಬಂದು MG ರೋಡ್ ಹತ್ರನೇ ಇರೋದು. ಏನು ಸರ್ ಇದು ರೋಡುಗಳಲ್ಲಿ ಎಲ್ಲ ಅಗ್ದಾಕಿದ್ದಾರೆ. APMC ಮಾರ್ಕೆಟು ಪಕ್ಕದಲ್ಲಿ ಬರೋರು ಹೋಗೋರು ರೈತರೆಲ್ಲ ಬರ್ತಾರೆ, ಮತ್ತು ವ್ಯಾಪಾರಿಗಳೆಲ್ಲ ಬರ್ತಾರೆ. ಅವ್ರಿಗೆಲ್ಲ ಧೂಳು ಸಮಸ್ಯೆ. ಮತ್ತು ಅಕ್ಕಪಕ್ಕ ಅಂಗಡಿಗಳೆಲ್ಲ ಇದೆ. ಇಲ್ಲಿ ಅಂಗಡಿಗಳಲ್ಲಿ ಎಲ್ಲ ಧೂಳು, ಅಲ್ಲಿ ಅವರು ಮಾರಾಟ ಮಾಡೋ ವಸ್ತುಗಳಿಗೆಲ್ಲ ಧೂಳು ಕೂತ್ಕೊಂಡಿರುತ್ತೆ. ಅವರು ದಿನಸಿ ಅಂಗಡಿಗಳೆಲ್ಲ ಇದೆ ಇಲ್ಲಿ, ಮತ್ತು ಹೋಟೆಲ್ಸ್ ಇದೆ, ಎಲ್ಲ ಇದೆ. ಅವ್ರಿಗೆಲ್ಲ ತುಂಬ ಧೂಳು, ತುಂಬ ತೊಂದರೆ ಆಗ್ತಾಯಿದೆ. ಮತ್ತು ಇದು MG ರೋಡು
ಅವರು ಅಧಿಕಾರಿಗಳು ನೀರೆಲ್ಲ ಹಾಕ್ಸ್ಬೇಕು, ದಿನಕ್ಕೆ 4 ಸರಿ ಹಾಕ್ಸ್ಬೇಕು. ಬೆಳಿಗ್ಗೆ ಒಂದು ಸರಿ ಹಾಕ್ತಾರೆ, ಸಾಯಂಕಾಲ ಒಂದು ಸರಿ ಹಾಕ್ತಾರೆ, ಒಂದೊಂದು ಸರಿ ಹಾಕೋದೇ ಇಲ್ಲ. ಓಡಾಡೋಕ್ಕೆ ಮಕ್ಕಳಿಗೆಲ್ಲ ಸ್ಕೂಲಿಗಳಿಂದ ಕರ್ಕೊಂಡು ಬರೋಕ್ಕೆ ಕರ್ಕೊಂಡು ಹೋಗೋಕ್ಕೆ ಎಲ್ಲ ತೊಂದರೆ ಆಗ್ತಾಯಿದೆ. ಎಲ್ಲ ಅಧಿಕಾರಿಗಳೆಲ್ಲ ಇದ್ರ ಬಗ್ಗೆ ಗಮನ ವಹಿಸಿ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತ ಕೇಳ್ಕೊಳ್ತೀವಿ ಸರ್. ದೊಡ್ಡ ವೆಹಿಕಲ್ಸ್ ಎಲ್ಲ ಬರುತ್ತೆ, ಒನ್ ವೇ ಮಾಡೋಕ್ಕಿದ್ದಾರೆ. ಬರೋದು ಹೋಗೋದು ಗಾಡಿಗಳೆಲ್ಲ ಒಂದೇ ರೋಡಲ್ಲಿ ಬರ್ತಾಯಿದೆ. ಆ ಕಡೆ ಎಲ್ಲ ರೋಡ್ ಕಟ್ಟಿಂಗ್ ಎಲ್ಲ ಮಾಡಿದ್ದಾರೆ, ಎಲ್ಲ ಹತ್ತಿಬಿಟ್ಟಿದ್ದಾರೆ. ಎಲ್ಲರಿಗೂ ತುಂಬ ಸಮಸ್ಯೆ ಆಗ್ತಾಯಿದೆ. ಒನ್ ವೇ ಕೆಳಗಡೆ ಎಲ್ಲ ಬೀಳ್ತಾರೆ, ಅದರಲ್ಲಿ ದೊಡ್ಡ ಗಾಡಿಗಳು ಬಂದರೆ ಅದ್ರ ಹಿಂದ್ಗಡೆ ಧೂಳು, ಓಡಾಡೋಕ್ಕೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ಸರ್. ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾಯಿದೆ. ಏನೂ ಇಲ್ಲ ಸರ್, ಅಧಿಕಾರಿಗಳೆಲ್ಲ ಇದ್ರ ಬಗ್ಗೆ ಗಮನ ವಹಿಸಿ ಬೇಗ ಅತಿ ಶೀಘ್ರವಾಗಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಇದು ಸಮಸ್ಯೆ ಬಗೆಹರಿಸಿದ್ರೆ ಸಾಕು. ಒಟ್ಟಾರೆ ಚಿಕ್ಕಬಳ್ಳಾಪುರದ ಜನರು ಧೂಳಿನಿಂದ ನರಕ ಅನುಭವಿಸ್ತಾ ಇದ್ದು, ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡ್ತಾ ಇರುವಂತಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವರೇ ಅಥವಾ ಧೂಳಿನಲ್ಲೇ ಚಿಕ್ಕಬಳ್ಳಾಪುರ ಜನರು ಉಸಿರುಗಟ್ಟಿಕೊಳ್ಳಬೇಕಾ ಎಂಬುದು ಇದೀಗ ಎಲ್ಲರ ಪ್ರಶ್ನೆಯಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಹೊರ ರಾಜ್ಯಗಳಿಂದ ರಾಜ್ಯಕ್ಕೆ ಆಮದಾಗುತ್ತಿರುವ ಸೀರೆಗಳಿಂದಾಗಿ ನೇಕಾರರ ಉದ್ಯೋಗಕ್ಕೆ ಕತ್ತರಿ ಬೀಳುತ್ತಿದ್ದು, ರಾಜ್ಯದ ನೇಕಾರರ ಜೀವನ ಉದ್ಯೋಗ ರಕ್ಷಿಸುವಂತೆ ಸರ್ಕಾರಕ್ಕೆ ಮೊರೆಯಿಟ್ಟು ನೇಕಾರರ ಸಂಘ ದೊಡ್ಡಬಳ್ಳಾಪುರ ಬಂದ್ಗೆ ಕರೆ ನೀಡಿದ್ದರು. ಸಾರ್ವಜನಿಕರ ಸಹಕಾರದಿಂದ ಬಂದ್ ಯಶಸ್ವಿಯಾಗಿದೆ. ದೊಡ್ಡಬಳ್ಳಾಪುರ ಎಲ್ಲ ದಿನಸಿ ವರ್ತಕರು, ದೊಡ್ಡಬಳ್ಳಾಪುರದ ಎಲ್ಲ ಸಂಘಟನೆಗಳು ಬೆಂಬಲವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಎಲ್ಲರಿಗೂ ಗೊತ್ತಿರೋ ಹಾಗೆ ನೇಕಾರರಿಗೆ ಸಾಕಷ್ಟು ಪ್ರಸಿದ್ಧಿಯಾದ ಊರು. ರೇಷ್ಮೆ ಸೀರೆಗಳನ್ನ ಇಲ್ಲಿ ನೇಯ್ಗೆ ಮಾಡಿಸಿ ಕಂಚಿ ರೇಷ್ಮೆ ಸೀರೆ ಅಂತ ಬೆಂಗಳೂರಿನ ಅಂಗಡಿಗಳಲ್ಲಿ ಅಷ್ಟೇಕೆ ತಮಿಳುನಾಡಿನ ಅಂಗಡಿಗಳಲ್ಲೂ ಮಾರಾಟ ಮಾಡಲಾಗ್ತಾ ಇದೆ. ನೇಕಾರಿಕೆಯಲ್ಲಿ ಅಷ್ಟೊಂದು ನೈಪುಣ್ಯತೆಯನ್ನ ಗಳಿಸಿರುವ ಇಲ್ಲಿನ ನೇಕಾರರಿಗೆ ಇದೀಗ ಅವರ ಉದ್ಯೋಗಕ್ಕೆ ಕುತ್ತು ಬಂದಿದೆ. ಹೊರ ರಾಜ್ಯಗಳಿಂದ ರಾಜ್ಯಕ್ಕೆ ಆಮದಾಗುತ್ತಿರುವ ಸೀರೆಗಳಿಂದಾಗಿ ಇವರ ಉದ್ಯೋಗಕ್ಕೆ ಕತ್ತರಿ ಬೀಳ್ತಾ ಇದ್ದು, ರಾಜ್ಯದ ನೇಕಾರರ ಜೀವನ ಉದ್ಯೋಗ ರಕ್ಷಿಸುವಂತೆ ಸರ್ಕಾರಕ್ಕೆ ಮೊರೆ ಇಟ್ಟು ದೊಡ್ಡಬಳ್ಳಾಪುರ ಬಂದ್ಗೆ ಕರೆ ನೀಡಿದ್ರು. ಹೌದು, ಸೂರತ್ ಸೀರೆಗಳ ನಿಷೇಧ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ದೊಡ್ಡಬಳ್ಳಾಪುರ ಬಂದ್ಗೆ ನೇಕಾರರ ಸಂಘದಿಂದ ಕರೆ ನೀಡಿದ್ರು. ಇನ್ನು ಬಂದ್ಗೆ ಕರೆ ನೀಡಿದ್ದ ನೇಕಾರರ ಸಂಘದ ಮುಖಂಡರು ಮಾತನಾಡಿ, ನೇಕಾರರ ಕಲ್ಯಾಣ ಮಂಡಳಿನ ಸ್ಥಾಪನೆ ಮಾಡಿ ಸರ್ಕಾರ ನೇಕಾರಿಕೆಯ ಉಳಿವಿಗಾಗಿ ಬಜೆಟ್ನಲ್ಲಿ 2,000 ಕೋಟಿ ರೂಪಾಯಿಗಳ ಹಣವನ್ನ ಮೀಸಲಿಡಬೇಕು ಅಂತ ಆಗ್ರಹಿಸಿದ್ರು. ಸರ್, ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬಂದ್ ಮಾಡಬೇಕು ಅಂತೇಳಿ ನಾವು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ವಿ. ನಿನ್ನೆ ಬೈಕ್ ರ್ಯಾಲಿ ಮಾಡಿ ರಿಕ್ವೆಸ್ಟ್ ಮಾಡಿದ್ವಿ. ಇವತ್ತು ತುಂಬ ಉತ್ತಮವಾದಂಥ ಸ್ಪಂದನೆ ನಮಗೆ ಸಿಕ್ಕಿದೆ. ಎಲ್ಲರೂ ಸಹ ಊರು ಉಳಿಬೇಕು ಅಂತಂದರೆ ನೇಯ್ಗೆ ಉದ್ಯಮ ಉಳಿಬೇಕು, ಹಂಗಾಗಿ ನಿಮಗೆ ನಾವು ತುಂಬ ಸಹಕಾರಿಯಾಗಿರ್ತೀವಿ ಅಂತೇಳಿ ಎಲ್ಲ ಅಂಗಡಿಗಳು, ಹೋಟ್ಲುಗಳು ಮತ್ತು ಎಲ್ಲ ರೀತಿಯಾದಂಥ ವ್ಯಾಪಾರ ವಹಿವಾಟುಗಳನ್ನು ಬಂದ್ ಮಾಡೋದ್ರ ಮೂಲಕ, ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋದ್ರ ಮೂಲಕ ನೇಯ್ಗೆ ಉದ್ಯಮ ಉಳಿಲಿಕ್ಕಾಗಿ ನಮ್ಮದು ಬೆಂಬಲ ಇರ್ತದೆ ಅಂತೇಳಿ ಸಹಕಾರ ಕೊಡ್ತಾ ಇದ್ದಾರೆ ಸರ್. ಇವತ್ತು ನಾವು ಬೆಳಗ್ಗೆ 6 ಗಂಟೆಯಿಂದನೂ ಸಹ ಎಲ್ಲ ಇಡೀ ಊರಿನ ಪ್ರಮುಖ ಬೀದಿಗಳಲ್ಲಿ ಬೈಕ್ಗಳಲ್ಲಿ ರ್ಯಾಲಿ ಮಾಡಿದ್ದೀವಿ. ಎಲ್ಲರೂ ಸಹ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ದೊಡ್ಡಬಳ್ಳಾಪುರದ ಸಿದ್ಧಲಿಂಗಯ್ಯ ಸರ್ಕಲ್ನಲ್ಲಿ ಒಂದು ಬೃಹತ್ತಾದಂಥ ಬಹಿರಂಗ ಸಭೆ ಹಮ್ಮಿಕೊಂಡಿದ್ದೀವಿ. ಅಲ್ಲಿ ಸಾವಿರಾರು ನೇಕಾರರು ಮತ್ತು ನಾಗರಿಕರು, ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು, ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು, ಹಾಲಿ ಶಾಸಕರು, ಮಾಜಿ ಶಾಸಕರು ಆದಿಯಾಗಿ ಎಲ್ಲರೂ ಆ ಒಂದು ಬಹಿರಂಗ ಸಭೆಯಲ್ಲಿ ಪಾಲ್ಗೊಂಡು ನಾವು ಸರ್ಕಾರಕ್ಕೊಂದು ಎಚ್ಚರಿಕೆಯನ್ನು ಕೊಡುವಂಥ ಬಹಿರಂಗ ಸಭೆಯಾಗಿ ಅದನ್ನು ಮಾರ್ಪಾಟು ಮಾಡ್ತಾ ಇದ್ದೀವಿ ಸರ್. ನಮ್ಮ ಬಹಳ ದಿನಗಳ ಕೋರಿಕೆ ಏನಪ್ಪಾ ಅಂತಂದ್ರೆ, ನೇಕಾರರಿಗೋಸ್ಕರ ಒಂದು ಕಲ್ಯಾಣ ಮಂಡಳಿ ಆಗಬೇಕು. ಆ ಕಲ್ಯಾಣ ಮಂಡಳಿ ಮಾಡಿ ಸುಮ್ಮನೆ ಬಿಟ್ಬಿಡ್ತಾರೆ. ಸುಮಾರು ಕಲ್ಯಾಣ ಮಂಡಳಿಗಳು ಇದಾವೆ ರಾಜ್ಯದಲ್ಲಿ. ಆ ಕಲ್ಯಾಣ ಮಂಡಳಿಗೆ ಅಲ್ಲೂ ಇರಲ್ಲ, ಕೋರೆನೂ ಇರಲ್ಲ, ಅದಕ್ಕೆ ಫಂಡ್ ಕೊಡಲ್ಲ. ಈ ರೀತಿಯಾದಂಥ ಕಲ್ಯಾಣ ಮಂಡಳಿಗಳು ಸಾಕಷ್ಟು ಇದಾವೆ. ಆದರೆ ನೇಕಾರ ಕಲ್ಯಾಣ ಮಂಡಳಿಗೆ ಬಜೆಟಲ್ಲಿ 2,000 ಕೋಟಿ ರೂಪಾಯಿಯನ್ನು ಕೊಡಬೇಕು. ಆ ಮೂಲಕ ಕಲ್ಯಾಣ ಮಂಡಳಿಯನ್ನು ಜೀವಂತವಾಗಿಡಬೇಕು. ನೇಕಾರರಿಗೆ ಕಲ್ಯಾಣ ಯೋಜನೆಗಳನ್ನು ಆ ಕಲ್ಯಾಣ ಮಂಡಳಿ ಮೂಲಕ ತರಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಇನ್ನು ದೊಡ್ಡಬಳ್ಳಾಪುರದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ದೊಡ್ಡಬಳ್ಳಾಪುರ ಬಂದ್ಗೆ ಕರೆ ನೀಡಲಾಗಿತ್ತು. ನಗರದಲ್ಲಿ ಕೆಲವು ಅಂಗಡಿಗಳು ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದರೆ, ಇನ್ನು ಕೆಲವರು ಎಂದಿನಂತೆ ಅಂಗಡಿ ತೆರೆದು ವ್ಯಾಪಾರ ಮಾಡಿದರು. ಬಸ್ಗಳ ಸಂಚಾರ ಎಂದಿನಂತೆ ಇದ್ದು ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಿಸದಂತೆ ಪೊಲೀಸರು ಸೂಚನೆ ನೀಡಿದ್ರು.
ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ದೊಡ್ಡಬಳ್ಳಾಪುರ ನಗರ ಬಸ್ ನಿಲ್ದಾಣದಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ತೂಬಗೆರೆ ಶಿವಕುಮಾರ ಸ್ವಾಮಿ, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇಲ್ಲೊಂದು ಗ್ರಾಮದಲ್ಲಿ ಶತಮಾನಗಳ ಇತಿಹಾಸವಿರುವ ಕೆರೆಕಟ್ಟೆ, ರಾಜಕಾಲುವೆ ಹಾಗೂ ಸಾರ್ವಜನಿಕ ರಸ್ತೆಯನ್ನು ವ್ಯಕ್ತಿಯೊಬ್ಬರು ಸಂಪೂರ್ಣವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆಂಬ ಗಂಭೀರ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳಿಗೆ ದೂರು ನೀಡಿದರೂ ಕ್ಯಾರೆ ಅನ್ನದಿರುವುದರಿಂದ ಗ್ರಾಮಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಸುಮಾರು ಆ ಕಟ್ಟೆ ಕೆಳಗಡೆ ಇರ್ತಕ್ಕಂಥ ಸುಮಾರು 106 ಎಕರೆ ನೀರು ಬಂದು ಎಲ್ಲ ಕೊಚ್ಕೊಂಡು ರೈತರು ಹಾಳಾಗ್ತಾರೆ. ಇದನ್ನು ತಹಸೀಲ್ದಾರ್ಗೂ ಮತ್ತು ಎಂಐಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಆದರೂ ಇದುವರೆಗೂ ಅವ್ರು ಯಾರು ಇನ್ನೂ ಆಕ್ಷನ್ ತಗೊಂಡಿಲ್ಲ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪೆಗಳಪಲ್ಲಿ ಗ್ರಾಮದಲ್ಲಿ ಶತಮಾನಗಳ ಇತಿಹಾಸವಿರುವ ಕೆರೆ, ಕಟ್ಟೆ, ರಾಜಕಾಲುವೆ ಹಾಗೂ ಸಾರ್ವಜನಿಕ ರಸ್ತೆಯನ್ನ ವ್ಯಕ್ತಿಯೊಬ್ಬರು ಸಂಪೂರ್ಣವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳಿಗೆ ದೂರು ನೀಡಿ ತಿಂಗಳು ಕಳೆದರೂ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ನಿವಾಸಿ ವೆಂಕಟರಾಜು ಮಾತನಾಡಿ, ನಮ್ಮದೇ ಗ್ರಾಮದ ಸುಬ್ರಹ್ಮಣಿ ಎಂಬುವವರು ಕೆರೆಗೆ ಸಂಬಂಧಿಸಿದ ಕೆರೆ, ಕಟ್ಟೆ ಹಾಗೂ ಸಂಪರ್ಕ ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ರಾತ್ರೋರಾತ್ರಿ ಜೆಸಿಬಿ ಬಳಸಿ ಸುಮಾರು 80 ಅಡಿಗಳಷ್ಟು ಕೆರೆ ಕಟ್ಟೆಯನ್ನ ನಾಶಪಡಿಸಿ ತಮ್ಮ ಜಾಗಕ್ಕೆ ಸೇರಿಸಿಕೊಂಡಿದ್ದಾರೆ. ಈ ಬಗ್ಗೆ ತಾಲೂಕು ಆಡಳಿತಕ್ಕೆ ಈಗಾಗಲೇ ಮನವಿ ಸಲ್ಲಿಸಲಾಗಿದೆ. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಹೋಗಿದ್ದಾರೆಯೇ ಹೊರತು ಈವರೆಗೆ ಯಾವುದೇ ಕಾನೂನು ಕ್ರಮ ಜರುಗಿಸಿಲ್ಲ ಎಂದು ದೂರಿದ್ದಾರೆ. ವೆಂಕಟರಾಜು ಅಂತ, ಇದು ಸುಮಾರು ಅಂತಂದರೆ ನಮ್ಮ ಗ್ರಾಮ ಹುಟ್ಟುವುದಕ್ಕಿಂತ ಮುಂಚೆ ಇರ್ತಕ್ಕಂಥ ಒಂದು ಕೆರೆ, ಇದು ದೇವರ ಕೆರೆ ಅಂತ. ಇದು ಕೊರ್ನಳ್ಳಿ ಹೆಸರಿನಲ್ಲಿ ಐತೆ. ಆದ್ರೂ ಈ ಕೋಡಿಯಿಂದ ಮುಂದೆ ಈಚೆ ಒಂದು 300 ಅಡಿ 350 ಅಡಿ ಸುಬ್ರಹ್ಮಣಿ ಸಣ್ಣಪ್ಪ ಸಂಜೀವಪ್ಪ ಅನ್ನೋ ವ್ಯಕ್ತಿ ನನ್ನ ಸ್ವಂತ ಜಮೀನಲ್ಲಿದೆ, ಸರ್ವೆ ನಂಬರಲ್ಲಿದೆ ಅಂತ ಕಟ್ಟೆ ಕಿತ್ತಾಕಿರುತ್ತಾನೆ. ಇದರಿಂದ ಸುಮಾರು ಆ ಕಟ್ಟೆ ಕೆಳಗಡೆ ಇರ್ತಕ್ಕಂಥ ಸುಮಾರು 106 ಎಕರೆ ನೀರು ಬಂದು ಎಲ್ಲ ಕೊಚ್ಕೊಂಡು ರೈತರು ಹಾಳಾಗ್ತಾರೆ. ಇದನ್ನು ತಹಸೀಲ್ದಾರ್ಗೂ ಮತ್ತು ಎಂಐಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಆದರೂ ಇದುವರೆಗೂ ಅವ್ರು ಯಾರು ಇನ್ನೂ ಆಕ್ಷನ್ ತಗೊಂಡಿಲ್ಲ. ಅದಕ್ಕಾಗಿ ಪೇಪರ್ ಮುಖಾಂತರ ಎಲ್ರಿಗೂ ತಿಳಿಸೋಣ, ಇದಕ್ಕೆ ನ್ಯಾಯ ಸಿಗಬೇಕು ಅಂತ. ಇದರಲ್ಲೂ ಸಿಗಲಿಲ್ಲ ಅಂತಂದರೆ ನಾವು ತಾಲೂಕು ಆಫೀಸ್ ಹತ್ರ ಸತ್ಯಾಗ್ರಹ ಆದರೂ ಮಾಡಿ ನ್ಯಾಯ ಸಿಗೋ ತನಕ ನಾವು ಇದನ್ನು ಬಿಡುವುದಿಲ್ಲ ಅಂತ ಗ್ರಾಮಸ್ಥರ ಪರವಾಗಿ ಮತ್ತು ಇದರ ಪರವಾಗಿ ಹೇಳ್ತಾ ಇದ್ದೀವಿ. ಕೆರೆಗೆ ದಾರಿ ಕಾಲುವೆ ಪೆಗಲಪಳ್ಳಿಯಿಂದ ಕೆರೆ ಕಡೆ ಕಾಲುವೆ, ಸ್ಮಶಾನಕ್ಕೆ ಹೋಗ್ತಕ್ಕಂಥ ದಾರಿ, ಇದನ್ನೆಲ್ಲ ಉತ್ತುವಾರಿ ಮಾಡಿಕೊಂಡು ಇದು ಅಧ್ವಸ್ತ ಮಾಡಿರ್ತಾನೆ. ಅದ್ರ ಬಗ್ಗೆ ದುಡ್ಡು ನೀಡಿದ್ರೂ ಸರ್ಕಾರ ನಮಗೆ ಇದುವರೆಗೂ ಯಾವುದೇ ಥರ ಅನುಕಂಪ ತೋರಿದಿಲ್ಲ, ನ್ಯಾಯ ಇನ್ನೂ ಸಿಗಲಿಲ್ಲ. ಇದೇ ವಿಚಾರವಾಗಿ ಮಾತನಾಡಿದ ಮತ್ತೋರ್ವ ಗ್ರಾಮಸ್ಥ ವೇಣುಗೋಪಾಲ್, ಒತ್ತುವರಿಯಿಂದಾಗಿ ಎದುರಾಗಿರುವ ಸಮಸ್ಯೆಯನ್ನ ವಿವರಿಸಿ, ಪುರಾತನ ಕಾಲದಿಂದಲೂ ಮಳೆ ನೀರು ಕೆರೆಗೆ ಹರಿಯುತ್ತಿದ್ದ ರಾಜಕಾಲುವೆಯನ್ನ ಮುಚ್ಚಿ ಹಾಕಲಾಗಿದೆ. ಗ್ರಾಮದ ಸ್ಮಶಾನಕ್ಕೆ ಹೋಗುವ ದಾರಿಯನ್ನ ಸಹ ಬಂದ್ ಮಾಡಲಾಗಿದ್ದು, ಅಂತ್ಯ ಸಂಸ್ಕಾರದ ವೇಳೆ ಸಾರ್ವಜನಿಕರು ಪರದಾಡುವಂತಾಗಿದೆ. ಕಾಲುವೆ ಮುಚ್ಚಿರುವುದರಿಂದ ಮಳೆ ಬಂದಾಗ ನೀರು ಕೆರೆಗೆ ಸೇರದೆ ಜಮೀನುಗಳಿಗೆ ನುಗ್ಗಿ ಬೆಳೆ ನಾಶವಾಗುವ ಭೀತಿ ಎದುರಾಗಿದೆ. ಅಧಿಕಾರಿಗಳಿಗೆ ದೂರು ನೀಡಿ 1 ತಿಂಗಳು ಕಳೆದರೂ ಕ್ರಮ ಕೈಗೊಳ್ಳದಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕೂಡಲೇ ಸಂಬಂಧಪಟ್ಟವರು ಸ್ಥಳಕ್ಕೆ ಆಗಮಿಸಿ ಒತ್ತುವರಿ ತೆರವುಗೊಳಿಸಬೇಕು, ಇಲ್ಲವಾದಲ್ಲಿ ಪ್ರತಿಭಟನೆ ಅನಿವಾರ್ಯ ಎಂದು ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೊಂದು ದೇವರ ಕೆರೆ ಅಂತ ದೊಡ್ಡ ಕೆರೆ, 130 ಎಕರೆ 120 ಎಕರೆ ಅಂತ ಇದೆ ಅಂತ ಹೇಳ್ತಾವ್ರೆ. ಇದು ಈ ಕೆರೆಗೆ ಒಂದು 10 ಕೆರೆಯಿಂದ ಚಿಕ್ಕ ಕೆರೆಗಳೆಲ್ಲ 10 ಕೆರೆಯಿಂದ ನೀರು ಬಂದು ಇಲ್ಲಿ ನಿಲ್ಲಿಸುವಂಥ ದೊಡ್ಡ ಕೆರೆ ಇದು. ಊರಿಂದ ನೀರು ಬರೋಕ್ಕೆ ಕಾಲುವೆ ಇಲ್ಲ, ಕಾಲುವೆ ಎಲ್ಲ ಮುಚ್ಚಾಕವ್ರೆ. ಇದು ಎಲ್ಲಿ ದಾರಿನೂ ಇಲ್ಲ, ಮಶಾನಕ್ಕೆ ದಾರಿ ಇದೆ, ಇಲ್ಲೇ ಮಶಾನಕ್ಕೆ ದಾರಿ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ, ಮುಚ್ಚಾಕ್ತಾರೆ ಅಂತ ಹೇಳ್ತಾವ್ರೆ. ಅದಕ್ಕೆ ಇವಾಗ ನಮಗೆ ಪರಿಹಾರ ಬೇಕಂತ ನಾವು ಹೇಳ್ತೇವೆ. ನೀವೇನಾದರೂ ಕೇಳಿದ್ರ ಇದು ದಾರಿ ಮುಚ್ಚಾಕಿರೋದು ಯಾಕೆ? ನೀವು ಇಲ್ಲ, ನಾವು ಏನಾದರೂ ಬಿಲ್ ಏನಾದರೂ ಕೊಟ್ಟರೆ ನಾನು ಮಾಡ್ತೀನಿ ಅಂತ ಹೇಳ್ತಾವ್ರೆ ಅಷ್ಟೇ. ಇದು ನಮ್ಮ ಸ್ವಂತ ಜಮೀನಲ್ಲಿದೆ, ಸರ್ವೆ ನಂಬರಲ್ಲಿದೆ ಅಂತ ಕಟ್ಟೆನೂ ಎಲ್ಲ ಕಿತ್ತಾಕಿ ದಾರಿ ಮುಚ್ಚಿಬಿಟ್ಟಿದ್ದಾನೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರು, ಟಿಎಪಿಸಿಎಂಎಸ್ ಸದಸ್ಯರು ಹಾಗೂ ದೇವಸ್ಥಾನ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸಂತೋಷ್ ಡಿಪಿ ರವರಿಗೆ ಜನ್ಮದಿನದ ಶುಭಾಶಯಗಳು. ಶುಭ ಕೋರುವವರು ಬಿಜೆಪಿ ಯುವ ಮುಖಂಡರು ಹಾಗೂ ಎಲ್ಲ ಬಿಜೆಪಿ ಸದಸ್ಯರು, ಚಿಕ್ಕಬಳ್ಳಾಪುರ ಜಿಲ್ಲೆ.
ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ: ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಬೆಳ್ಳಗಿರೋದೆಲ್ಲ ಹಾಲಲ್ಲ, ನೀವು ಕುಡಿಯೋ ನೀರೆಲ್ಲ ಶುದ್ಧ ಅಲ್ಲ. ದುಡ್ಡು ಕೊಟ್ಟು ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ? ಸರ್ಟಿಫೈಡ್ ಅಲ್ಲದ ಕಳಪೆ ಗುಣಮಟ್ಟದ ಪ್ಯೂರಿಫೈಯರ್ಗಳಿಂದ ಬರೋ ನೀರಲ್ಲಿ BPA ಅಂದರೆ ಬಿಸ್ಫೆನಾಲ್ ಎ ಅನ್ನೋ ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ, ಮಹಿಳೆಯರಲ್ಲಿ PCOD, ಬ್ಲಡ್ ಪ್ರೆಷರ್, ಟೈಪ್ 2 ಡಯಾಬಿಟೀಸ್ ಹಾಗೂ ಕ್ಯಾನ್ಸರ್ನಂಥ ರೋಗಗಳು ಬರಬಹುದು. BIS ISI ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರವೇ ನಿಷೇಧಿಸಿದೆ. ಹಾಗಾದರೆ ಸೊಲ್ಯೂಷನ್ ಏನು? ಕಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಸ್. ಇದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ 100% ಕ್ವಾಲಿಟಿ, ಸೇಫ್ಟಿ ಹಾಗೂ ಡ್ಯೂರೇಬಿಲಿಟಿ ಮೂರನ್ನು ಒಳಗೊಂಡಿದೆ. ಶುದ್ಧತೆ ಜೊತೆ ಆರೋಗ್ಯಕರವಾದ ನೀರು ಕುಡಿಯೋಕೆ ನಾನು ಕಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನ ಯೂಸ್ ಮಾಡ್ತೀನಿ. ನೀವು ಅದನ್ನೇ ಮಾಡಿ. ಇನ್ಯಾಕ್ ತಡ, ಈ ಕೂಡಲೇ ಆರ್ಡರ್ ಮಾಡಿ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ, ಕಂದವಾರ, ವಾರ್ಡ್ ನಂಬರ್ 14, ಚಿಕ್ಕಬಳ್ಳಾಪುರ. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ಅಯ್ಯಪ್ಪ ಸ್ವಾಮಿ ಉತ್ಸವ ದಿನಾಂಕ 14 ಜನವರಿ 2026 ಬುಧವಾರ ಬೆಳಿಗ್ಗೆ 8 ಗಂಟೆಗೆ ವಿಶೇಷ ಪೂಜೆ. ಬೆಳಗ್ಗೆ 10:30 ಗಂಟೆಗೆ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಉತ್ಸವ ಮೂರ್ತಿಯೊಂದಿಗೆ ಕೇರಳದ ಸುಪ್ರಸಿದ್ಧ ಚಂಡೆವಾದ್ಯ, ನಾದಸ್ವರ, ಕೀಲು ಕುದುರೆ, ಕಲಾ ನೃತ್ಯ ಬೊಂಬೆಗಳು ಮತ್ತು ಕಲಾ ತಂಡಗಳೊಂದಿಗೆ ಕಂದವಾರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ವರಿಗೂ ಆದರದ ಸುಸ್ವಾಗತ. ಶುಭ ಕೋರುವವರು ಎಲ್ ಶಿವಕುಮಾರ್, ಯುವ ಮುಖಂಡರು, ಕಂದವಾರ 14ನೇ ವಾರ್ಡ್, ಚಿಕ್ಕಬಳ್ಳಾಪುರ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್ WPC ಡೋರ್ಸ್ ಮತ್ತು PVC ಡೋರ್ಸ್.
ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಟೂರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ. ಸಿಂಪಲ್ ಆದ್ರೂ ರಾಯಲ್ ಆಗಿ ಕಾಣಿಸೋ ಸ್ಟಿಚಿಂಗ್ ಬಟ್ಟೆಗಳಿಗಾಗಿ ಪ್ರಾರಂಭವಾಗಿದೆ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಸ್ಥಳ MJ ರಸ್ತೆ, ಟೌನ್ ಪೊಲೀಸ್ ಸ್ಟೇಷನ್ ಹತ್ತಿರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಶೂಟಿಂಗ್ ಅಂಡ್ ಶರ್ಟಿಂಗ್ಗಳು, ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ಬ್ರಾಂಡೆಡ್ ಕಲೆಕ್ಷನ್ಸ್ ಅಂಡ್ ಜೆನ್ಯೂನ್ ಬ್ರ್ಯಾಂಡ್ಸ್ ಆದ ಲೆನಿನ್, ರೈಮಂಡ್ಸ್, ಗಿಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಲೆನಿನ್, ಸಿಯಾರಾಮ್, ರೇಡಿಯಂಟ್ ಟೇಲರ್, ಖದರ್ ಬಟ್ಟೆಗಳು ದೊರೆಯುತ್ತದೆ. ಬರೀ ಬಟ್ಟೆಗಳು ಮಾತ್ರವಲ್ಲ, ಆಲ್ ಟೈಪ್ ಆಫ್ ರಾಯಲ್ ಫುಟ್ವೇರ್ ಸಹ ದೊರೆಯುತ್ತದೆ. ವಿಶೇಷ ಸೂಚನೆ, ನಮ್ಮಲ್ಲಿ ಓಪನಿಂಗ್ ಆಫರ್ ಎಂದು ಏನೇ ಖರೀದಿಸಿದ್ರೂ ಸಹ ವರ್ಷ ಪೂರ್ತಿ ಅದೇ ಡಿಸ್ಕೌಂಟ್ ಬೆಲೆಯಲ್ಲಿ ದೊರೆಯುತ್ತದೆ. ಆಫರ್ ಸೀಮಿತ ದಿನಗಳವರೆಗೆ ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362389033. ದೇಶದಲ್ಲಿ ಬಡತನ ಹೆಚ್ಚಾಗುತ್ತಿದ್ದು ಅದರ ಜೊತೆ ಪರಿಸರವೂ ಹಾಳಾಗುತ್ತಿದೆ. ಈ ಸಂಕಷ್ಟದಿಂದ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಸಾರ್ವಜನಿಕರು ಪರದಾಡುವಂತಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಟ್ರಸ್ಟ್ಗಳು ವಿದ್ಯಾಭ್ಯಾಸಕ್ಕೆ ಸಹಕಾರ ನೀಡುತ್ತಿರುವುದು ಉತ್ತಮ ಬೆಳವಣಿಗೆ ಎಂದು ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ ಜಯರಾಮ್ ರವರು ತಿಳಿಸಿದರು. ಚಿಂತಾಮಣಿ ತಾಲೂಕಿನ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಶ್ರೀ ಕೈವಾರ ಯೋಗಿ ನಾರಾಯಣ ಹಳೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮವನ್ನು ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ ಜಯರಾಮ್ ಉದ್ಘಾಟಿಸಿದ್ದಾರೆ. ನಂತರ ಮಾತನಾಡಿದ ಅವರು, ವಿದ್ಯೆ ಇದ್ದರೆ ಎಲ್ಲವನ್ನ ಸಾಧಿಸಬಹುದು ಎಂಬುದು 100ಕ್ಕೆ 100 ಸತ್ಯ. ವಿದ್ಯೆಯು ಸಮಾಜದಲ್ಲಿ ಎಲ್ಲಿ ಬೇಕಾದರೂ ಬದುಕಲು, ಯಶಸ್ವಿಯಾಗಲು ಮತ್ತು ಜೀವನದಲ್ಲಿ ಏನೇ ಅಡೆತಡೆಗಳು ಇದ್ದರೂ ಎದುರಿಸಲು ಬೇಕಾದ ಶಕ್ತಿ, ಆತ್ಮವಿಶ್ವಾಸ, ಜ್ಞಾನವನ್ನು ನೀಡುತ್ತದೆ. ಶಿಕ್ಷಣದಿಂದ ಮಕ್ಕಳನ್ನ ವಂಚಿತರನ್ನಾಗಿ ಮಾಡಬಾರದು ಎಂದು ಹಲವು ನಾಯಕರು ಮತ್ತು ಶಿಕ್ಷಣ ತಜ್ಞರು ಒತ್ತಿ ಹೇಳಿದ್ದಾರೆ ಎಂದು ಹೇಳಿದ್ದಾರೆ. ಸಮಾಜದಲ್ಲಿ ಯಾರ್ಯಾರಿಗೆ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಕಷ್ಟ, ಸುಖ, ದುಃಖ ಎಲ್ಲರೂ ಇರುವಾಗ ಅಂತ ಸಮಯದಲ್ಲಿ ಯಾರ್ಯಾರಿಗೆ ಏನಾದರೂ ಒಂದು ಸಹಾಯ ಮಾಡೋಗಿದ್ರೆ ಆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಅಂತ ನಾವು ಕರಿತೀವಿ. ಅವನ್ನ ಸ್ಪಂದನೆ ಮಾಡ್ತಾರೆ. ಸಮಾಜವು ಕೂಡ ಅಂಥವನ್ನ ಸ್ಪಂದನೆ ಮಾಡ್ತಾರೆ ಸಾಮಾನ್ಯವಾಗಿ. ಅಂಥ ಒಂದು ಈ ಸಂಸ್ಥೆ ಅಧ್ಯಕ್ಷರಾಗಿ ಗಂಗಾಧರ್ ಅವರು ಇದನ್ನು ಪ್ರಾರಂಭ ಮಾಡಿದ್ದಾರೆ. ಅವರೆಲ್ಲ ಅವ್ರ ಶಿಷ್ಯವರ್ಗದವರೇ. ಅವರು ಉಪಾಧ್ಯಕ್ಷರು, ಉಪಾಧ್ಯಾಯರಿಗೆ ಮಕ್ಕಳ ಮೇಲೆ ಭಾರಿ ಪ್ರೀತಿ. ಅದು ಅಂತರಂಗ ಪ್ರೀತಿ ಇದ್ದಾಗ, ಚೆನ್ನಾಗಿ ಬೆಳೆದಾಗ ಏನಪ್ಪ ಇಷ್ಟು ಚೆನ್ನಾಗಿ ಬಂದಿರಲ್ಲ, ಯಾಕೆ ನಾವು ಒಂದು ಸಹಾಯ ಮಾಡಬಾರ್ದು ಅಂತಕ್ಕಂಥದ್ದು ಒಂದು ಇದರಲ್ಲಿ ಈ ಒಂದು ಟ್ರಸ್ಟನ್ನು ಪ್ರಾರಂಭ ಮಾಡಿದ್ದಾರೆ. ಎಲ್ಲದರೊಳಗೆ ನೀವು ತಮ್ಮ ಒಂದು ಏನು ಉದ್ದೇಶ ಇಟ್ಕೊಂಡು ಮಾಡಿದ್ದೀರಿ, ಇದು ದಿನೇ ಬೆಳೀತಾ ಇದೆ. ನಂತರ ಚಿಕ್ಕಬಳ್ಳಾಪುರ ನಗರಸಭೆ ಸದಸ್ಯ ಮಠಮಪ್ಪ ಮಾತನಾಡಿ, ಸಮಾಜದಲ್ಲಿ ಹಾಗೂ ಪ್ರಪಂಚದಲ್ಲಿ ವಿದ್ಯೆ ಇದ್ದರೆ ಏನು ಬೇಕಾದರೂ ಸಾಧಿಸಬಹುದು. ವಿದ್ಯಾರ್ಥಿಗಳು ಒಂದು ಉತ್ತಮವಾದ ಗುರಿಯನ್ನ ಇಟ್ಟುಕೊಂಡು IAS, IPS, KAS ಪರೀಕ್ಷೆಗಳನ್ನ ಬರೆದು ಪದವಿಗಳನ್ನ ಪಡೆದುಕೊಂಡು ಮುಂದೆ ಸಾಗಬೇಕಾಗಿದೆ. ಪ್ರತಿಭೆಗೆ ಎಂದೂ ಕೂಡ ಸೋಲು ಇರುವುದಿಲ್ಲ. ದೇಶದ ಉತ್ತಮ ಹುದ್ದೆಗಳನ್ನು ಅಲಂಕರಿಸಿ ತಂದೆ ತಾಯಿಯ ಗೌರವವನ್ನ ಉಳಿಸಬೇಕು ಎಂದು ಹೇಳಿದ್ದಾರೆ. ಸಮಾಜದಲ್ಲಿ, ಪ್ರಪಂಚದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹಾಗಾಗಿ ದಯವಿಟ್ಟು ಕೂಡ ನೀವು ವಿದ್ಯಾರ್ಥಿಗಳೇನಿದ್ದೀರಿ, ನೀವು ಒಂದು ಉತ್ತಮವಾದ ಗುರಿಯನ್ನ ಇಟ್ಕೊಳ್ರಿ. IAS, IPS, KAS ಈ ರೀತಿಯಾದಂತ ದೊಡ್ಡ ಇವತ್ತು ನೋಡಿ, ಇವತ್ತು ಮನೆಯೆಲ್ಲ ಬಿಡುಗಡೆ ಆಯ್ತು. IAS, IPS ಎಲ್ಲ ಮಾಡಿರೋರೆಲ್ಲ ದೇಶದಲ್ಲಿ ಅಲ್ಲಿ ಯಾವುದೇ ಕರಪ್ಷನ್ ಇಲ್ಲ. ದುಡ್ಡು ಕೊಟ್ರೆ ಉದ್ಯೋಗ ಇರಲ್ಲ. IAS, IPS ಇವೆಲ್ಲಾನು ಏನ್ ಸಂಸ್ಥೆಗಳಿದೆಯಲ್ಲ, ಎಲ್ಲ ಲಾರಿ ಡ್ರೈವರ್ ಮಕ್ಕಳು ಇವತ್ತು IPS ಮಾಡಿದ್ದಾರೆ. ಮತ್ತೆ ಎಲ್ಲೋ ಒಂದ್ ಕಡೆ ತರಕಾರಿ ಮಾಡ್ತಕ್ಕಂತ ಹೆಣ್ಣು ಮಗಳು ಇವತ್ತು IAS ಮಾಡಿದ್ದಾಳೆ.
ಎಲ್ಲೂ ಕೂಡ ಪ್ರತಿಭೆಗೆ ಖಂಡಿತವಾಗ್ಲೂ ಕೂಡ ಎಲ್ಲೂ ಸೋಲಿರೋದಿಲ್ಲ. ಆತ್ಮವಿಶ್ವಾಸವನ್ನ ದಯವಿಟ್ಟು ಕೂಡ ನಮ್ಮಲ್ಲಿ ದುಡ್ಡಿಲ್ಲ ಅಥವಾ ನಾವು ಓದಕ್ಕಾಗಲ್ಲ, ನಮ್ಗೆ ಯಾವುದೋ ಒಂದು ರೀತಿ ಕೊರತೆ ಇದೆ ಅಂತಕ್ಕಂಥ ಮನೋಭಾವನೆಯನ್ನ ದಯವಿಟ್ಟು ಕೂಡ ತೆಗೆದಾಕ್ಬಿಡಿ. ತೆಗೆದುಬಿಟ್ಟು ದೊಡ್ಡ ಒಂದು ಕನಸನ್ನ, ಗುರಿಯನ್ನ, ತಂದೆ ತಾಯಿಗಳ ಗೌರವವನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಿ, ಜೊತೆಗೆ ಮೊಬೈಲ್ ಅನ್ನ ದಯವಿಟ್ಟು ಕೂಡ ಒಳ್ಳೇದಕ್ಕೆ ಉಪಯೋಗಿಸ್ತಕ್ಕಂಥ ಕೆಲಸ ಮಾಡಿ. ಒಳ್ಳೇದಕ್ಕೆ ಬೇಕು, ಇವತ್ತು ಟೆಕ್ನಾಲಜಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ, ಆದ್ರೆ ಒಳ್ಳೇದಕ್ಕೆ ಉಪಯೋಗಿಸಿ ಮೊಬೈಲ್ ನ. ಇವತ್ತು ಮಕ್ಕಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಮೊಬೈಲ್ ನ ದುಶ್ಚಟಕ್ಕೆ ಒಳಗಾಗಿ ಇವತ್ತು ತಂದೆ ತಾಯಿಗಳನ್ನ ಮರಿತಾ ಇದ್ದಾರೆ. ಪ್ರಪಂಚದ ತನ್ನ ಜವಾಬ್ದಾರಿಗಳನ್ನು ಕೂಡ ಪ್ರಪಂಚದಲ್ಲಿ ಏನು ಅಂತಕ್ಕಂಥದ್ದನ್ನು ಕೂಡ ಮರಿತಾ ಇದ್ದಾರೆ. ಅದನ್ನ ದಯವಿಟ್ಟು ಕೂಡ ನೀವು ಯಾವುದೇ ಕಾರಣಕ್ಕೂ ಮೊಬೈಲ್ ನ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಅಂತ ಬಿಟ್ಟು ಹೇಳ್ತಾ ಇವತ್ತು ಟ್ರಸ್ಟ್ನ ಅಧ್ಯಕ್ಷರಾದ ಗಂಗಾಧರ ಅವರು ಮಾತನಾಡಿ, ಎಲ್ಲಾ ಹಳೆಯ ವಿದ್ಯಾರ್ಥಿಗಳು ವರ್ಷಕ್ಕೊಮ್ಮೆ ಈ ಕಾರ್ಯಕ್ರಮವನ್ನು ಸುಮಾರು ವರ್ಷಗಳಿಂದ ಮಾಡುತ್ತಾ ಬರುತ್ತಿದ್ದಾರೆ. ಸಮಾಜದಲ್ಲಿ ಯಾರೇ ವಿದ್ಯಾಭ್ಯಾಸದಿಂದ ದೂರವಿದ್ದರೆ ಸಹಕಾರ ನೀಡುವುದರ ಮೂಲಕ ಅಂತಹವರ ಜೊತೆ ತಮ್ಮ ಟ್ರಸ್ಟ್ ಸದಾಕಾಲ ನಿಲ್ಲುತ್ತದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಉಪಾಧ್ಯಕ್ಷರುಗಳಾದ ಗುಟ್ಟಹಳ್ಳಿ ಜೆಸಿಪಿ ಶಿವು, ಕಾರ್ಯದರ್ಶಿ ಎಸ್ ವಿನಾಯಕ, ಸಂಘಟನಾ ಕಾರ್ಯದರ್ಶಿ ಕೆವಿ ರಾಮು, ಲಕ್ಷ್ಮಣ, ಸದಸ್ಯರಾದ ಎಸ್ ಶ್ಯಾಮಲ, ಕೆಆರ್ ಪ್ರಭಾಕರ್, ಎಸ್ ಬೇಬಿ ರಾಣಿ ಸೇರಿದಂತೆ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಬಿಜೆಪಿ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಡಿಪಿ ಸಂತೋಷ್ ಅವರ 36ನೇ ವರ್ಷದ ಹುಟ್ಟುಹಬ್ಬಕ್ಕೆ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ತಿಂಗಳಿಗಾಗುವಷ್ಟು ದಿನಬಳಕೆ ವಸ್ತುಗಳನ್ನು ನೀಡಿ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಬಾದಗನಹಳ್ಳಿ ಗ್ರಾಮದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಬಳಿ ಇರುವ ಮಾನಸ ಅನಾಥ ವೃದ್ಧಾಶ್ರಮದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಟಿಎಪಿಸಿಎಂಎಸ್ ಸದಸ್ಯ ಹಾಗೂ ದೇವಸ್ಥಾನ ಹೊಸಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಡಿಪಿ ಸಂತೋಷ್ ಅವರ 36ನೇ ವರ್ಷದ ಜನ್ಮದಿನವನ್ನ ವೃದ್ಧರ ಜೊತೆ ಸರಳವಾಗಿ ಆಚರಿಸಿಕೊಂಡಿದ್ದಾರೆ. ಮಾನಸ ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ತಿಂಗಳಿಗಾಗುವಷ್ಟು ದಿನಬಳಕೆ ವಸ್ತುಗಳನ್ನು ನೀಡಿ ಕೇಕ್ ಕತ್ತರಿಸಿ ತಿನ್ನಿಸಿ ಹಬ್ಬದೂಟ ಹಾಕಿಸುವ ಮೂಲಕ ಸರಳವಾಗಿ ಇವರು ಜನ್ಮದಿನವನ್ನ ಆಚರಿಸಿಕೊಂಡಿದ್ದಾರೆ. ಸಂತೋಷ್ ಹುಟ್ಟುಹಬ್ಬದದೇ ತನ್ನ ತಮ್ಮಂದಿರಾದ ಮಹೇಶ್, ಸುಮಂತ್ ಹುಟ್ಟುಹಬ್ಬ ಇದ್ದು ಅವರು ಸಹ ಸರಳವಾಗಿ ವೃದ್ಧಾಶ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನವನ್ನ ಆಚರಿಸಿಕೊಂಡಿದ್ದಾರೆ. ಇನ್ನು ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಇಬ್ಬರನ್ನ ಕಳೆದುಕೊಂಡಿರುವ ಸಂತೋಷ್ ಸಂಸದ ಸುಧಾಕರ್ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ಹಾಗೂ ಕೋಚಿಮುಲ್ ಮಾಜಿ ನಿರ್ದೇಶಕ ಕೆವಿ ನಾಗರಾಜ್ ಅವರ ಆದರ್ಶಗಳನ್ನ ಮೈಗೂಡಿಸಿಕೊಂಡು ರಾಜಕೀಯವಾಗಿ ಹಂತ ಹಂತವಾಗಿ ಬೆಳೀತಾ ಇದ್ದಾರೆ. ಹಿರಿಯ ಬಿಜೆಪಿ ಮುಖಂಡರೆಲ್ಲ ಸೇರಿ ಬಿಜೆಪಿ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಸ್ಥಾನ ಕೊಟ್ಟು ಪಕ್ಷದ ಕೆಲಸ ಮಾಡುವಂತೆ ಹೇಳಿದ್ದು ರಾಜಕೀಯದ ಏಳಿಗೆಗೆ ಕಾರಣವಾಗಿದ್ದು ಖುಷಿ ತಂದಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಏನಿವತ್ತು ಜನವರಿ 5ನೇ ತಾರೀಕು ನನ್ನ ಹುಟ್ಟಿದಬ್ಬ. ಇವತ್ತು 36ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನನ್ನ ತಮ್ಮ ಮಹೇಶ್ ಮತ್ತು ಸುಮಂತ್ ಇವರು ಸಮೇತ ಇವತ್ತೇ ಒಂದು ಹುಟ್ಟಿದಬ್ಬ ಆಗಿರೋದ್ರಿಂದ ನಾವೊಂದು ವಿಶೇಷವಾಗಿ ಇವತ್ತು ಹುಟ್ಟಿದಬ್ಬವನ್ನು ಆಚರಣೆ ಮಾಡ್ಕೋಬೇಕಂತೇಳಿ ಈ ಒಂದು ಮಾನಸ ಅನಾಥಾಶ್ರಮಕ್ಕೆ ಬಂದು ಇವತ್ತು ಆಚರಣೆ ಮಾಡ್ಕೋತಾ ಇದ್ದೀವಿ. ಇವತ್ತು ಬೆಳಗ್ಗೆಯಿಂದ ಯಾರೆಲ್ಲ ಗಂಟರು ನಿಮಗೆ ವಿಶ್ ಮಾಡಿದ್ರು ಸರ್? ಆಚರಣೆ ಮಾಡ್ಕೋಬೇಕನ್ನಿಸ್ತು ಸರ್, ವಿಶೇಷವಾಗಿ ನಾವು ಪ್ರತಿ ವರ್ಷ ಸಮೇತ ನಾವು ಊರಲ್ಲಿ ಒಂದು ಹುಡುಗರೆಲ್ಲ ಸೇರಿ ಕೇಕ್ ಕಟ್ ಮಾಡಿ ಎಲ್ಲ ಮಾಡ್ತಾಯಿದ್ವಿ. ಆದರೆ ಒಂದು ವಿಶೇಷವಾಗಿ ಏನಾದರೂ ಮಾಡಬೇಕು ಅಂದಾಗ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ಒಂದು ಅನಾಥಾಶ್ರಮದಲ್ಲಿ ಮಾಡಿದ್ರೆ ನಮ್ಮದು ಹುಟ್ಟಿದಬ್ಬನೂ ಒಂಥರ ವಿಶೇಷವಾಗಿರುತ್ತೆ, ಅರ್ಥಪೂರ್ಣವಾಗಿರುತ್ತೆ. ಆದ್ದರಿಂದ ನಮ್ಮ ಹುಡುಗರೆಲ್ಲರೂ ಸೇರ್ಕೊಂಡು ಇಲ್ಲೇ ಮಾಡ್ಕೊಳ್ಳೋಣ ಅಂತಂದರು. ಆದ ಕಾರಣ ಇನ್ಮೇಲೆ ದೃಢ ಸಂಕಲ್ಪ ಮಾಡಿದ್ದೀವಿ. ಪ್ರತಿ ವರ್ಷವೂ ಸಮೇತ ನಮ್ಮೂರಲ್ಲಿ ಯಾರದೇ ಹುಡುಗರದು ಬರ್ತ್ಡೇ ಮತ್ತೊಂದು ಏನೇ ಇದ್ದರೂ ಸಮೇತ ಇಲ್ಲೇ ಬಂದು ಆಚರಣೆ ಮಾಡಬೇಕಂತ ನಾವು ಇವತ್ತು ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಾವು ಸಾರ್ವಜನಿಕ ಬದುಕಿನಲ್ಲಿರೋದ್ರಿಂದ ನಾವು ವಿಶೇಷವಾಗಿ ನಾವು ರಾಜಕಾರಣಕ್ಕೆ ಬಂದಾಗ ನಾವು ಯಾರು ನಮ್ಮನ್ನು ರಾಜಕಾರಣವಾಗಿ ತಂದರು ಅಂದರೆ, ನಾವು ಮೊದಲಿನಿಂದ ಹೇಳಬೇಕಾದ್ರೆ ನನ್ನ ರಾಜಕಾರಣಕ್ಕೆ ಕರೆದಿದ್ದೆ ನಮ್ಮ ಮಾವನವರಾದಂಥ ಚಂದ್ರಣ್ಣವರು. ಅವ್ರ ಮುಖಾಂತರ ನಾನು ರಾಜಕಾರಣ ಮಾಡಿಕೊಂಡು ಅವರಿಂದ ನಾನು ಓಡಾಡ್ಕೊಂಡಿದ್ದಾಗ ನನ್ನನ್ನು ಗುರುತಿಸಿ ನಾನು ಯುವಕ ಇದ್ದೀನಿ ಅಂತೇಳಿ ಗುರುತಿಸಿ ನಮ್ಮ ಈ ಭಾಗದ ಸಂಸದರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅಣ್ಣವರು ನನ್ನನ್ನು ರಾಜಕಾರಣವಾಗಿ ಅವರು ನನ್ನನ್ನು ಪ್ರೇರೇಪಿಸ್ತಾ ಬಂದರು. ಅದೇ ರೀತಿಯಾಗಿ ನಮ್ಮ ಕೇಶವರೆಡ್ಡಿ ಅಣ್ಣವರು ಸಮೇತ ನಮಗೆ ರಾಜಕಾರಣವಾಗಿ ನಮಗೆ ಎಲ್ಲ ಸಹಕಾರ ಕೊಟ್ಟು ಪ್ರೇರೇಪಿಸ್ತಾ ಬಂದರು. ವಿಶೇಷವಾಗಿ ಹೇಳಬೇಕಂದ್ರೆ ನಾವು ಇವತ್ತು ಈ ಮಟ್ಟಕ್ಕೆ ಬಂದು ಈ ರಾಜಕಾರಣ ಮಾಡ್ತಾಯಿದ್ದೀವಿ ಅಂದರೆ ವಿಶೇಷವಾಗಿ ಹೇಳಬೇಕಂದ್ರೆ ಕೆ ವಿ ನಾಗರಾಜ್ ಅಣ್ಣವರು ತುಂಬ ನಮಗೆ ಸಹಾಯ ಮಾಡಿ
ಪ್ರತಿಯೊಂದು ವಿಚಾರದಲ್ಲೂ ಸಮೇತ ನಮಗೆಲ್ಲದರಲ್ಲೂ ಪ್ರೋತ್ಸಾಹ ಕೊಟ್ಟು ಇವತ್ತು ನಾವು ಏನೇ ಒಂದು ಸಮಾಜವಾದಿ ಕಾರ್ಯಗಳು ಮಾಡ್ತೀವಿ ಅಂತಂದರೆ ಅವ್ರಿಗೆ ಇದು ಆ ಕಾರಣಕ್ಕೆ ಅವರೇ ಪ್ರೇರಣೆ ಕೊಟ್ಟಿರ್ತಾರೆ. ನಮ್ಮ ಶಾಸಕರಾಗಿ, ನಮ್ಮ ಸಂಸದರಾಗಿರ್ಬೋದು, ನಮ್ಮ PN ಕೇಶವ ರೆಡ್ಡಿ ಅಣ್ಣವರಾಗಿರ್ಬೋದು, ನಮ್ಮ KV ನಾಗರಾಜ ಅಣ್ಣ ಆಗಿರ್ಬೋದು, ಮತ್ತು ಎಲ್ಲ ನಮ್ಮ ಈ ತಾಲೂಕಿನ ಎಲ್ಲ BJP ಕಾರ್ಯಕರ್ತರು ಸಮೇತ ನನಗೆ ಪ್ರೇರೇಪಣೆ ಮಾಡಿ ನಾವು ಏನೇ ಒಂದು ಕಾರ್ಯ ಮಾಡಬೇಕಂದ್ರೂ ಎಲ್ಲರೂ ನನಗೆ ಬೆಳಗ್ಗೆಯಿಂದ ಸುಮಾರು ಗಂಡರೆಲ್ಲ ನನಗೆ ಫೋನ್ ಮಾಡಿ ವಿಶಸ್ ಮಾಡ್ತಿದ್ದಾರೆ ಬೆಳಗ್ಗೆಯಿಂದ. ಅವ್ರಿಗೂ ಸಮೇತ ಈ ನಿಮ್ಮ ಮಾಧ್ಯಮದ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸರ್, ಆಶ್ರಮದಲ್ಲಿ ನಾವು ನಮಗೇನು ಕೊಡೋಕ್ಕೆ ಆಗುತ್ತೆ, ನಮ್ಮ ಶಕ್ತಿ ಏನಿದೆ ಅಂಥೇಳಿ ನಮಗೆ ಕೈಲಾದಷ್ಟು ಅವ್ರಿಗೆ ದಿನ ಬಳಕೆ ಯೂಸ್ ಆಗೋವಂಥ ವಸ್ತುಗಳನ್ನ ಕೊಟ್ಟು, ಅದೇ ರೀತಿಯಾಗಿ ಅವ್ರಿಗೆ ನಾವು ಪ್ರತಿದಿನ ಊಟ ಹಾಕೋದಕ್ಕಾಗಲ್ಲ, ಇವತ್ತು ಒಂದು ದಿನದ ಊಟ ಹಾಕಿ ನಮಗೂ ಒಂಥರ ತೃಪ್ತಿ ಆಗ್ಬಿಟ್ಟಿದೆ. ನಾವೆಲ್ಲ ಬಡಿಸಿ ಅಲ್ಲೆಲ್ಲ ನೋಡ್ತಾ ಇದ್ರೆ ನಮ್ಮ ತಾಯಿ ತಂದೆಯರಿಗೆ ನಾವು ಬಡಿಸ್ತಾ ಇದ್ದೀವಿ ಅನ್ನೋವಂಥ ಒಂದು ಭಾವನೆ ನಮ್ಮಲ್ಲಿ ಮೂಡಿ ಬರ್ತಿದೆ. ಆದ್ದರಿಂದ ನಾವು ಪ್ರತಿ ವರ್ಷವೂ ಇನ್ಮೇಲೆ ಇಲ್ಲೇ ಬಂದು ಈ ಒಂದು ಜಾಗದಲ್ಲಿ ನಾವು ಆಚರಣೆ ಮಾಡ್ತೀವಿ. ಇನ್ನು ಬಿಜೆಪಿ ಯುವ ಮುಖಂಡ ಸಂತೋಷ್ ಜನ್ಮದಿನದಂದು ತನ್ನ ನೆಚ್ಚಿನ ಗುರುಗಳಾದ KV ನಾಗರಾಜ್ ಅವರ ಆಶೀರ್ವಾದ ಪಡೆದು ನಂತರ ಯುವ ಬಿಜೆಪಿ ಮುಖಂಡರು ಸ್ನೇಹಿತರ ಜೊತೆ ಅನಾಥಾಶ್ರಮಕ್ಕೆ ತೆರಳಿ ಸರಳವಾಗಿ ಜನ್ಮದಿನವನ್ನು ಆಚರಿಸಿಕೊಂಡಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ DC or DTCP ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್, ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲ್ಯಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1,299 ಪ್ರತಿ ಚದರ ಅಡಿ. ಸೀಮಿತ ಫ್ಲ್ಯಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್,
and all types of batteries and tires available. Royal Auto Spa. Visit once detailing walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492 9986744492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಸಂಚಾರಿ ನಿಯಮಗಳ ಪಾಲನೆಗಳನ್ನು ಉಲ್ಲಂಘನೆ ಮಾಡುವುದರಿಂದ ರಸ್ತೆಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿವೆ. ಅಪಘಾತ ರಹಿತ ದೇಶವನ್ನು ಮಾಡುವ ಸಂಕಲ್ಪವನ್ನು ನಾವೆಲ್ಲ ಮಾಡಬೇಕಿದೆ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು JMFC ನ್ಯಾಯಾಧೀಶರಾದ ಶಕುಂತಲಾ ಆರ್ ಅವರು ತಿಳಿಸಿದರು. ಚಿಂತಾಮಣಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ಲಕ್ಷ್ಮೀ ವಿದ್ಯಾಸಂಸ್ಥೆ ಇವರ ಸಂಯುಕ್ತಾಶ್ರಯದಲ್ಲಿ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಕಾರ್ಯಕ್ರಮವನ್ನು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು JMFC ನ್ಯಾಯಾಧೀಶರಾದ ಶಕುಂತಲಾ ಅವರು ಉದ್ಘಾಟಿಸಿದ್ದಾರೆ. ನಂತರ ಮಾತನಾಡಿದ ಅವರು, 18 ವರ್ಷದೊಳಗಿನ ಮಕ್ಕಳು ವಾಹನ ಚಲಾಯಿಸಿದರೆ ಅವರ ಪೋಷಕರಿಗೆ 25,000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತದೆ. ಒಂದು ವೇಳೆ ಅಪಘಾತದಲ್ಲಿ ಕೂಲಿ ಕಾರ್ಮಿಕರು ಮೃತಪಟ್ಟರೆ
ಮೃತಪಟ್ಟರೆ ಮತ್ತು ಗಾಯಗೊಂಡರೆ ಕಾನೂನುಬದ್ಧವಾಗಿ ರೂಪಾಯಿ 10 ಲಕ್ಷಕ್ಕೂ ಹೆಚ್ಚು ಪರಿಹಾರ ಸಿಗುವ ಅವಕಾಶವಿದ್ದರೂ ನಿಯಮ ಪಾಲನೆ ಮಾಡಿ ಜೀವ ಉಳಿಸಲು ಮೊದಲ ಆದ್ಯತೆ ನೀಡಬೇಕು ಎಂದರು. ನಿಮ್ಗೆಲ್ಲರಿಗೂ ಗೊತ್ತಿದೆ, ಇವತ್ತು ರಸ್ತೆಯಲ್ಲಿ ಯಾವ ರೀತಿ ನಾವು ವಾಹನ ಓಡಿಸ್ಬೇಕಂತ ಗೊತ್ತಿದೆ. ಆದರೂ ಈ ಒಂದು ಕಾರ್ಯಕ್ರಮನ ಯಾಕೆ ಮಾಡ್ತಾ ಇದ್ದೀವಿ ಎಲ್ರಿಗೂ ಗೊತ್ತಿದೆ, ಹೌದು. ಆದರೆ ಯಾವ ರೀತಿ ನಾವು ಹೋಗಬೇಕು, ಎಷ್ಟು ವೇಗವಾಗಿ ಹೋಗಬೇಕು, ಎಷ್ಟು ನಿಧಾನವಾಗಿ ಎಲ್ಲಿ ಯಾವ್ಯಾವ ಸ್ಥಳದಲ್ಲಿ ನಾವು ಹೇಗೆ ಹೋಗಬೇಕು ಅಂತ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ನಾನು ನನ್ನ ಒಂದು 4 ವೀಲರನ್ನು ಓಡಿಸ್ಬೇಕಾದ್ರೆ ಕರೆಕ್ಟಾಗಿ ನಾನು ಹೋಗ್ತಾ ಇದ್ದೀನಿ. ಟರ್ನಿಂಗಲ್ಲಿ ಯಾರೋ ಆಟೋದವ್ರು ಸಡನ್ ಆಗಿ ಬಂದ್ಬಿಟ್ರು. ಬಂದು ನನ್ನ ವಾಹನಕ್ಕೆ ಡಿಕ್ಕಿ ಹೊಡೆದ್ರು. ಅವ್ರು ಡಿಕ್ಕಿ ಹೊಡೆದು ನಮ್ಮನ್ನೇ ಬೈತಾ ಇದ್ದಾರೆ. ನನಗೆ ಅರ್ಥ ಆಗಿಲ್ಲ ನಾನು ಹೇಗೆ ಬಂದೆ ಅಂತ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ನಾವು ಒಂದು ಜಾಗೃತಿಯಿಂದ ಓಡಿಸಿದ್ರು ಬೇರೆಯವರು ಬರೋರು ಹಾಗೆ ಇರೋದಿಲ್ಲ. ಸೊ ಈ ಒಂದು ನಾವು ಏನ್ ಕಲಿತೀವಿ ಇದರಿಂದ, ನಾವು ಎಷ್ಟೇ ಹುಷಾರಾಗಿ ಓಡ್ತಿದ್ರು ಇನ್ನೂ ಹುಷಾರಾಗಿ ಓಡಿಸ್ಬೇಕು ಅಂತ ಅಲ್ವಾ? ನನಗೆ ಗೊತ್ತಿದೆ ವಿದ್ಯಾ, ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಹೇಗೆ ನಾವು ನಮ್ದು 2 ವೀಲರ್ ಎಲ್ಲ ನಾವು ತಗೊಂಡೋಗ್ಬೇಕಂದ್ರೆ ಎಷ್ಟು ತಂದೆ ತಾಯಿ ಇದ್ದಾಗ ಅವಾಗೆಲ್ಲ ಓಡಿಸಿದೀವಿ ಅಂತ ನನಗೂ ಗೊತ್ತಿದೆ. ಸುಮಾರದಿಂದ ಬಿದ್ದು ಪೆಟ್ಟು ಮಾಡ್ಕೊಂಡಿದ್ದೀವಿ. ಅವಾಗ ನಮಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ಅದು ಕಲಿಬೇಕಾಗಿದೆ. ಎಲ್ಲರಿಗೂ ಆಸೆ ಇರುತ್ತೆ, ನಾವು ವಾಹನ ಓಡಿಸ್ಬೇಕು, ಎಲ್ಲರ ರೀತಿಯಲ್ಲಿ ನಾವು ರೋಡಲ್ಲೆಲ್ಲ ಹೋಗ್ಬೇಕು ಅಂತ ಎಲ್ಲ ಇರತ್ತೆ. ಆದರೆ ಆ ಸಂದರ್ಭದಲ್ಲಿ ನಮ್ಗೇನೋ ಗೊತ್ತಿರಲ್ಲ, ಏನಾಗತ್ತೆ, ಅದರಿಂದ ಎಷ್ಟು ಸಮಸ್ಯೆಗಳಾಗ್ತವೆ. ನಾನು ನೋಡಿದೀನಿ, ವೀಲಿಂಗ್ಸ್ ಮಾಡ್ತಾರೆ, ಟಿವಿಯಲ್ಲೆಲ್ಲ ತುಂಬಾ ನೋಡಿದೀನಿ. ವೀಲಿಂಗ್ಸ್ ಮಾಡ್ತಾರೆ, ಗೊತ್ತಲ್ವಾ? ನೀವು ನೋಡಿದಿರ, ಸ್ಪೆಷಲಿ ಹುಡುಗರು. ನಾನು ಅದೇ ಸೈಕಲಲ್ಲಿ ಬೇಡ, 2 ವೀಲರ್ ಬೇಡ, ಸೈಕಲಲ್ಲೇ ಮಾಡ್ತಾರೆ. ಆದ್ರೆ ಅವ್ರಿಗೇನೋ ಜೋಶ್ ಅದ ಅಷ್ಟೇ. ಬಟ್ ಏನಾದ್ರೂ ಬಿದ್ದು ಪೆಟ್ಟು ಮಾಡ್ಕೊಂಡಾಗ ಮನೆಯಲ್ಲಿ ಇರ್ತಾರಲ್ಲ, ಅವ್ರು ಎಷ್ಟು ಕಷ್ಟಪಡ್ತಿರ್ತಾರೆ ಗೊತ್ತಾ? ಏನಾದ್ರೂ ಕಾಲು ಫ್ರಾಕ್ಚರ್, ಕೈ ಫ್ರಾಕ್ಚರ್ ಮಾಡ್ಕೊಂಡ್ರೆ, ಹೌದಾ? ಮಾಡ್ದ ಒಬ್ಬ ಯಾವಾಗ ಹೇಳ್ತಾರೆ ಇನ್ನೊಬ್ರು, ಯಾಕೋ ನಿಧಾನಕ್ಕೆ ಹೋಗಕ್ ಆಗಲ್ವ ಅಂತ. ನಿಮ್ಮ ಅಪ್ಪಂದ ರೋಡು ಅಂತ ನಾನ್ ನೋಡಿದೀನಿ. ಅದು ನಿಮ್ಮಪ್ಪಂದ ರೋಡ್ ಅಂತ, ಅವನು ನಿಮ್ಮಪ್ಪಂದ ರೋಡ್ ಇದು ಅಂತ. ಏನಿದು? ಹೋಗಿ ಬಿದ್ದಾಗ ಗೊತ್ತಾಗುತ್ತೆ ಯಾರಪ್ಪಂದು ಅಂತ ರೋಡ್ ಅಲ್ವಾ? ಅದು ಬೇಡ. ನಾವು ನಿಧಾನವಾಗಿ ಚಲಿಸಿದ್ರೆ, ನಮ್ಮ ಸುರಕ್ಷತೆಯನ್ನ ನಾವು ನೋಡ್ಕೊಂಡ್ರೆ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿರ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಎಲ್ಲರಿಗೂ ತಲೆನೋವು, ಮನೆಯಲ್ಲಿರೋರಿಗೆಲ್ಲರಿಗೂ. ಸೊ ಹಾಗಾಗಿ ಈ ಒಂದು ತಿಂಗಳು ನಾವು ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನ್ಯಾಯಾಧೀಶೆ ಅರ್ಷಿತಾ, ಕ್ಷೇತ್ರದ ಶಿಕ್ಷಣಾಧಿಕಾರಿ ಉಮಾದೇವಿ ವಿ, ಲಕ್ಷ್ಮೀ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲೆ ಭುವನೇಶ್ವರಿ, ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಶಿವರಾಜ್, ನಗರ ಠಾಣೆ ಸಬ್ ಇನ್ಸ್ಪೆಕ್ಟರ್ ಪದ್ಮ, ವಕೀಲರ ಸಂಘದ ಅಧ್ಯಕ್ಷರಾದ ಬಿ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಬೆಂಗಳೂರು ಮೂಲದ ಆನ್ಲೈನ್ ಟೆಕ್ನಾಲಜಿ ಸೊಲ್ಯೂಷನ್ಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿರುವ ವಿಮಾನ ನಿಲ್ದಾಣ ರನ್ವೇ ಸ್ವಚ್ಛತಾ ವಾಹನವನ್ನು ಭಾರಿ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ರವರು ನೋಯ್ಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ಗೆ ಹಸ್ತಾಂತರಿಸಿದರು. ಎಂಜಿನಿಯರಿಂಗ್ ನಾವೀನ್ಯತೆ ಮತ್ತು ಅಧಿಕ ಮೌಲ್ಯದ ಮೂಲಸೌಕರ್ಯ ಉಪಕರಣಗಳ ತಯಾರಿಕೆಯಲ್ಲಿ ತೊಡಗಿರುವ ಬೆಂಗಳೂರು ಮೂಲದ ಆನ್ಲೈನ್ ಟೆಕ್ನಾಲಜಿ ಸೊಲ್ಯೂಷನ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿರುವ ವಿಮಾನ ನಿಲ್ದಾಣದ ರನ್ವೇ ಸ್ವಚ್ಛತಾ ವಾಹನವನ್ನು ಭಾರಿ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ನೋಯ್ಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ಗೆ ಹಸ್ತಾಂತರಿಸಿದ್ದಾರೆ. ಭಾರತದಲ್ಲಿ ಮೊದಲ ಬಾರಿಗೆ ದೇಶೀಯವಾಗಿ ತಯಾರಿಕೆಯಾದ ರನ್ವೇ ಸ್ವಚ್ಛತಾ ವಾಹನ ಇದಾಗಿದೆ. ಭಾರತದ ಸರ್ಕಾರದ ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಡಿ ಸ್ವಿಟ್ಜರ್ಲ್ಯಾಂಡ್ನ ಮೆಸರ್ಸ್
ಬುಕ್ಕರ್ ಮುನಿಸಿಪಲ್ ಸಹಯೋಗದಲ್ಲಿ ದೊಡ್ಡಬಳ್ಳಾಪುರದ ಆದಿನಾರಾಯಣ ಹೊಸಹಳ್ಳಿಯ ಕೈಗಾರಿಕಾ ಪ್ರದೇಶದಲ್ಲಿ ಇರುವ ಘಟಕದಲ್ಲಿ ಜೋಡಣೆಗೊಂಡು ತಯಾರಾಗಿರುವ ಈ ಮಾದರಿಯ 2 ವಾಹನಗಳ ಕೀಲಿ ಕೈಗಳನ್ನು ನೋಯ್ಡಾ ವಿಮಾನ ನಿಲ್ದಾಣದ ಪ್ರತಿನಿಧಿ ಪ್ರದೀಪ್ ರಾಣಾ ಅವರಿಗೆ ನೀಡಿದ್ದಾರೆ. ವಿಮಾನದ ಟೈರ್ಗಳಿಗೆ ಅಪಾಯಕಾರಿಯಾಗಬಹುದಾದ ಮೊಳೆಗಳು ಹಾಗೂ ಚೂಪಾದ ಲೋಹದ ತುಣುಕುಗಳನ್ನು ರನ್ವೇ ಮೇಲಿಂದ ತೆರವುಗೊಳಿಸುವ ಕಾರ್ಯವನ್ನು ಈ ವಾಹನ ಮಾಡಲಿದೆ. ಧೂಳನ್ನ ಹೀರಿಕೊಳ್ಳಲಿದೆ. ಜೊತೆಗೆ ಮುಖ್ಯವಾಗಿ ವಿಮಾನಗಳು ಇಳಿಯುವಾಗ ರನ್ವೇಯಲ್ಲಿ ಜಾರುವ ಸಾಧ್ಯತೆ ತಂದೊಡ್ಡಬಹುದಾದ ಪಾಚಿಯನ್ನ ತೆಗೆದುಹಾಕುವ ಕಾರ್ಯವನ್ನ ಇದು ನಿರ್ವಹಿಸಲಿದೆ. ನಗರದ ರಸ್ತೆಗಳನ್ನು ಸ್ವಚ್ಛ ಮಾಡುವ ಸ್ವೀಪಿಂಗ್ ಮೆಷಿನ್ ವಾಹನಗಳ ತಯಾರಿಕೆಗೂ ಗಮನ ಕೇಂದ್ರೀಕರಿಸಿರುವ ಆನ್ಲಾನ್ನಂತಹ ಕಂಪನಿಗಳು ನಮ್ಮ ಪೂರೈಕೆಯ ಸರಪಳಿಯ ಬುನಾದಿಯಾಗಿವೆ. ಆನ್ಲಾನ್ ಕಂಪನಿಯು ಸರ್ಕಾರದ ನೀತಿಗಳು ಹಾಗೂ ಕಾರ್ಯ ಪರಿಸರವನ್ನ ಬಳಸಿಕೊಂಡು ಈಗ ತಯಾರಿಸಿರುವ ವಾಹನಕ್ಕೆ ರಫ್ತು ಮಾರುಕಟ್ಟೆಯನ್ನ ಶೋಧಿಸಿಕೊಳ್ಳಬೇಕು. ನಮ್ಮ ಕೈಗಾರಿಕಾ ನೀತಿಯು ಗುರಿ ನಿರ್ದೇಶಿತ ಬೆಂಬಲ ಹಾಗೂ ಗುಣಮಟ್ಟದ ಪ್ರಮಾಣ ಪತ್ರ ಪ್ರೋತ್ಸಾಹಕ ಕ್ರಮಗಳ ಮೂಲಕ ಆನ್ಲಾನ್ನಂತಹ ಕಂಪನಿಗಳಿಗೆ ಉತ್ತೇಜನ ನೀಡುತ್ತಿದೆ ಎಂದರು. ಟೆಕ್ನಾಲಜೀಸ್ ಏನಿದೆ ಇವರು ನಮಗೆ ಈ ಏರ್ಪೋರ್ಟ್ ರನ್ವೇಸ್ ಏನಿದೆ ಆ ರನ್ವೇಸ್ ನಲ್ಲಿ ಈ ಕ್ಲೀನಿಂಗ್ ಮಷಿನ್ಸು ಮತ್ತು ರಬ್ಬರ್ ಇರುವಾಗುವಂತದ್ದು ಮತ್ತು ಒಂದಂತೂ 175% ಲೋಕಲ್ ಆಗಿ ಮಾಡಿದ್ದಾರೆ, 25% ಇಂಪೋರ್ಟ್ ಇದೆ. ಇನ್ನು ಫೈರ್ ಇಂಜಿನ್ಸ್ ಕೂಡ ಅವ್ರು ಇಂಪೋರ್ಟ್ ಮಾಡ್ತಾ ಇದಾರೆ. ಉದಾಹರಣೆಗಾಗಿ ನಮ್ಮ ವಿಜಯಪುರ ಏರ್ಪೋರ್ಟ್ಗೂ ಕೊಟ್ಟಿದ್ದಾರೆ, ಬೇರೆ ಬೇರೆ ಕಡೆ ಕೊಟ್ಟಿದ್ದಾರೆ. ಅದನ್ನು ಕೂಡ ಭಾಗಶಃ ಮೇಕ್ ಇನ್ ಇಂಡಿಯಾ ಇದರಲ್ಲಿ ಇವತ್ತು ನಮಗೆ ಈ ಫಾರಿನ್ ಎಕ್ಸ್ಚೇಂಜ್ನು ಕೂಡ ಅವಾಯ್ಡ್ ಆಗುತ್ತೆ ಮತ್ತು ಸ್ಥಳೀಯವಾಗಿ ಮೇಕ್ ಇನ್ ಇಂಡಿಯಾಕ್ಕೂ ಕೂಡ ಸಹಾಯ ಆಗ್ತದೆ. ಸ್ವಾವಲಂಬನೆ ಹತ್ರ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಪಾರ್ಷಿಯಲಿ ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಈಗ ಸ್ವೀಪಿಂಗ್ ಮೆಷಿನ್ಸು ಮೇಲಿನ ಪಾರ್ಟ್ ಅನ್ನ ಅಷ್ಟು ಇಂಪೋರ್ಟ್ ಮಾಡ್ತಾ ಇದ್ದಾರೆ, ಕೆಳಗಡೆ ಪಾರ್ಟ್ ಅನ್ನ ಅವರು ಇಲ್ಲಿನೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಹೀಗೆ ವೇರಿಯಸ್ ಕಾಂಬಿನೇಷನ್ ಆಗಿ 50-50, 75-25 ಎಲ್ಲ ಇದೆ. ಫೈರ್ ಇಂಜಿನ್ಸ್ 100% ಇಂಪೋರ್ಟೆಡ್ ಇದೆ. ಈಗೆಲ್ಲ ಅದು ಆಸ್ಟ್ರಿಯಾ ಬರ್ತದೆ. ಈ ಎಲ್ಲವನ್ನ ಕೂಡ ಇಂಡಿಜಿನಸ್ ಆಗಿ ಮಾಡೋದ್ರಿಂದ ನಮ್ಮ ದೇಶ ಇವತ್ತು ದಿವಸ ನಾವು ಸ್ವತಃ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ನಾವು ಒಂದು ಇದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಇವತ್ತು ಜೇವರಿ ಏರ್ಪೋರ್ಟ್ಗೆ ಅವರು ತಮ್ಮ ಒಂದು 2 ಮಷಿನ್ಸ್ ಅನ್ನ ಇವತ್ತು ಏನು ನೋಯ್ಡಾ ಏರ್ಪೋರ್ಟ್ ಇದೆ ಅದಕ್ಕೆ ಅವರು ಆ ಮಷಿನ್ಸ್ ಅನ್ನ ಇವತ್ತು ಹಸ್ತಾಂತರ ಮಾಡ್ತಾ ಇದ್ರು. ಅದಕ್ಕೆ ನನ್ನನ್ನ ಕರೆದು ಇವತ್ತು ತಾವು ಬಂದದನ್ನ ಹಸ್ತಾಂತರ ಮಾಡಬೇಕು ಅಂತ ಕೇಳ್ಕೊಂಡಿದ್ರು. ಈ ಜೇವರಿ ಏರ್ಪೋರ್ಟ್ಗೆ ಇನ್ನೂ ಒಂದು ಸಂತೋಷ, ನಾವು ಈಗ ಹುಬ್ಳಿ NGF ನಿಂದ ನಮ್ಮ ಟ್ರಾನ್ಸ್ಫಾರ್ಮರ್ ಏನಿದೆ NGF ಹುಬ್ಳಿಯಿಂದ ನಾವು ಜೇವರಿ ಏರ್ಪೋರ್ಟ್ಗೆ ಟ್ರಾನ್ಸ್ಫರ್ ಕೂಡ ಸಪ್ಲೈ ಮಾಡಿದ್ವಿ. When every second counts in the unfortunate event of an aircraft medical disruption, our trucks are engineered for rapid response. Our commitment extends to runway operations. We ensure optimum runway safety with our cutting-edge runway rubber removal machines as well as runway sweeping machines. From reliability, forcing us to develop a comprehensive service ecosystem. We then transitioned into a company that offered extensive after-sales support, maintenance as well as servicing. This helped us build a service center. Represent the European and American manufacturers in field of airport airside equipment, urban infrastructure, high-rise building rescue machines, city cleaning machines under Swachh Bharat Abhiyan. So what used to happen up to 2020, we used to import the complete machinery from foreign countries, Europe and US and all these countries. Now what we have done, some of the equipment we have been able to achieve up to around 70-75% Indianization. ಮಾಜಿ ಶಾಸಕ ವೆಂಕಟರಮಣ, ಲೆಕ್ಕ ಪರಿಶೋಧಕ ಜಿಚಿ ಪಾಟೀಲ, ನೋಯ್ಡಾ ವಿಮಾನ ನಿಲ್ದಾಣದ ಲೀಡ್ ಗ್ರೌಂಡ್ ವಿನೋದ್ ಮತ್ತಿತರರು ಈ ಸಂದರ್ಭದಲ್ಲಿ ಇದ್ದರು. ತೂಬಗೆರೆ ಶಿವಕುಮಾರ ಸ್ವಾಮಿ, MMTV ನ್ಯೂಸ್, ದೊಡ್ಡಬಳ್ಳಾಪುರ. ಟಾಟಾ ಹೇಸ್ ಹಾಗೂ ಕ್ಯಾಂಟರ್ ನಡುವೆ ಭೀಕರ ಅಪಘಾತ ನಡೆದಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ನಾಯನಹಳ್ಳಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ 69ರ ಬಳಿ ಸೋಮವಾರ ರಾತ್ರಿ 7 ಗಂಟೆ ಸುಮಾರಿಗೆ ನಡೆದಿದೆ. ತಮಿಳುನಾಡಿಗೆ ಸೇರಿದ ಗುರುಸಾಯಿ ಟ್ರಾನ್ಸ್ಪೋರ್ಟ್ ಎಂಬ ಹೆಸರಿರುವ ಕ್ಯಾಂಟರ್ಗೆ ಟಾಟಾ ಎಸ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಟಾಟಾ ಎಸ್ ನಜ್ಜುಗುಜ್ಜಾಗಿದ್ದು ಚಾಲಕ ಜೀವನ್ಮರಣದ ನಡುವೆ ಹೋರಾಟ ನಡೆಸುತ್ತಿದ್ದಾನೆ.
ಅಣಕನೂರಿನ ವ್ಯಕ್ತಿಗೆ ಸೇರಿದ ಟಾಟಾ ಎಸ್ ಎಂದು ತಿಳಿದು ಬಂದಿದ್ದು, ಗಾಯಾಳು ಚಾಲಕನನ್ನು ಚಿಕಿತ್ಸೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಆಮೆಗತಿಯಲ್ಲಿ ನಡೆಯುತ್ತಿರುವ ಹೆದ್ದಾರಿ ಕಾಮಗಾರಿ, ರಸ್ತೆಯಲ್ಲಿ ಧೂಳಿನ ಹಾಹಾಕಾರ, ಸಾರ್ವಜನಿಕರಿಗೆ ಎದುರಾಗುತ್ತಿರುವ ಉಸಿರಾಟದ ಸಮಸ್ಯೆ. ಹೊರ ರಾಜ್ಯಗಳಿಂದ ರಾಜ್ಯಕ್ಕೆ ಸೀರೆಗಳ ಆಮದು, ನೇಕಾರರ ಉದ್ಯೋಗಕ್ಕೆ ಕುತ್ತು, ನೇಕಾರರ ಸಂಘ ಕರೆ ನೀಡಿದ್ದ ಬಂದ್ ಯಶಸ್ವಿ. ಕೆರೆಕಟ್ಟೆ ರಾಜಕಾಲುವೆ ರಸ್ತೆ ಒತ್ತುವರಿ ಆರೋಪ, ದೂರು ನೀಡಿದರೂ ಕ್ಯಾರೆ ಅನ್ನದ ಅಧಿಕಾರಿಗಳು, ಆಕ್ರೋಶ ಹೊರಹಾಕಿದ ಗ್ರಾಮಸ್ಥರು. ದೇಶದಲ್ಲಿ ಹೆಚ್ಚಾಗುತ್ತಿರುವ ಬಡತನ, ಮಕ್ಕಳ ವಿದ್ಯಾಭ್ಯಾಸಕ್ಕೂ ಪರದಾಡುತ್ತಿರುವ ಪೋಷಕರು, ನೆರವಿಗೆ ನಿಂತ ಟ್ರಸ್ಟ್ಗಳನ್ನು ಶ್ಲಾಘಿಸಿದ ಧರ್ಮಾಧಿಕಾರಿ ಎಂ ಜಯರಾಮ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.